ಅವ್ನು ಹೆಂಗಂದ್ರೆ ಗುಂಪಲ್ಲಿದ್ದಾಗ ಏನೋ ಗಲಾಟೆ ಆಯ್ತು ಅಂದ್ರೆ ಈ ಗಲಾಟೆಲಿ ನಾನ್ ಯಾಕಿರ್ಬೇಕು ಅನ್ನೋ ಜನ ಅವ್ನು. ಮೊನ್ನೆ ಯಾವ್ದೋ ನೋಡ್ತಾ ಇದ್ದೆ, ಗಿಲ್ಲಿ ಇದು ಕಾಮಿಡಿ ಶೋ ಅಲ್ಲ ಅಂತ ಏನೋ ಬೈತಾ ಇದ್ದ. ಕಾಮಿಡಿ ಶೋ ಅಲ್ದೇ ಇರ್ಬೋದಿತ್ತು, ಚಂದ್ರಪ್ರಭನ್ ಕಾಮಿಡಿಯನ್ ಅಂತಾನೆ ತಗೊಂಡಿರ್ತಾರ. ಈ ಹುಡುಗಿರ್ ಜವಸಕ್ ಬಿದ್ದು ಎಲ್ಲ ಮಾರ್ಕೊಂಡಿರ್ತಾನೆ ನನ್ ಮಗ. ಅದನ್ನ ಎಪಿಸೋಡ್ ಮಾಡ್ಬಿಟ್ರು ಮಲ್ಲಿಗೆ ಚಂದ್ರ ಅಂತ. ಜನ ಮಾತಾಡೋ ರೀತಿಗಳ ಬಗ್ಗೆ ತುಂಬಾ ಮನಸ್ಸಲ್ಲಿ ನಿಮಗೆ ಅದು ಕೂತಿದೆ. ನಾನ್ ನಮ್ಮ ಮನೆ ಕಳ್ತನ ಮಾಡಿದವರಿಗೆ ನಾನೊಂದ್ ಮಾತು ಏನು ಹೇಳಿದೆ, ಈ ಒಳ್ಳೇದಕ್ಕೂ ಈ ಕೆಟ್ಟದಕ್ಕೆ ಎರಡಕ್ಕೂ ಅವನೇ ಮುಕ್ತಿ ಕೊಡ್ತಾನೆ. ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಬಸವಣ್ಣ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನೇ ನಾವು ತಗೊಂಡಿಲ್ಲ ಸರ್. ಈ ಪುಟ್ಗೋಸಿ ಹುಲಿ ಕಾರ್ತಿಕ್ ಕೇಳಿದ್ರೆ ಯಾರು ತಗೊಳ್ತಾರೆ ಸರ್? ಯಾರೋ ಒಬ್ಬ ಏನೋ ಮಾಡ್ತಾ ಇದ್ದಾನಲ್ಲ, ಅವನಿಗೆ ನಾವು ಸಪೋರ್ಟ್ ಮಾಡೋಕೆ ಏನೋ ಮಾಡ್ತಾನ ಅವನು. ಮನೇಲಿ ಕೂತಿಲ್ವಲ್ಲ, ರೆಡಿ ಇದ್ದೀನಿ, ಎನಿ ಟೈಮ್ ರೆಡಿ ಇರ್ತೀನಿ, ಮುಗಿಸಿದ್ರೆ ಮುಗಿಸ್ತೀನಿ, ಇದ್ರೆ ಎಷ್ಟು ದಿನ ಊಟ ಇರುತ್ತೆ ಇಲ್ಲಿ ಊಟ ಮಾಡ್ತೀನಿ. ಇವತ್ತು ಅಣ್ಣ ಏನ್ ಆಕ್ಟಿಂಗ್ ಮಾಡಿದೆ ಅಣ್ಣ ಅಂದವರು ನಾಳೆ ಏನು ಇಲ್ದಿದ್ದ ನೋಡ್ದ ಅವಾಗ ಮೆರ್ದೆ ಇವಾಗ ಬಿದ್ದ ಅಂತ ಅನ್ನೋರು ಇದ್ದಾರೆ. ಹೌದು, ಅಳು ಬಂದ್ರೆ ಹತ್ತು ಬಿಡ್ಬೇಕು ಸರ್, ನಗು ಬಂದ್ರೆ ನಕ್ಕು ಬಿಡ್ಬೇಕು. ಯಾವಾಗ ನಾವು ಒಳಗಡೆ ಇರ್ತೀವೋ ಅವಾಗ್ಲೇ ಕುಕ್ಕರ್ ಬ್ಲಾಸ್ಟ್ ಆಗೋದು. ದರ್ಶನ್ ಸಾರ್ನ ಹಿಂಗೆಲ್ಲ ನೋಡ್ಬೇಕು ಅನ್ಕೊಂಡಿರ್ತೀರಾ, ಹಂಗೆಲ್ಲ ಇರಲ್ಲ, ನೋಡ್ತೀರಾ. ಆ ದರ್ಶನ್ ಸಾರ್ನ ಹಿಂಗ್ ನೋಡ್ಬೇಕು ಅಂತ ಯಾರ್ಯಾರಿಗೆ ಆಸೆ, ದರ್ಶನ್ ಸಾರಿಗೂ ಒಂದು ಆಸೆ ಇತ್ತು ನನ್ನನ್ನು ಹಿಂಗ್ ನೋಡ್ಕೊಬೇಕು ಅಂತ. ಈ ತರ ಎಲ್ಲ ಇರ್ತಾರೆ. ಇದೆಲ್ಲ ಪುಣ್ಯ ಮಾಡಿರ್ಬೇಕು ಸರ್. ಸುಮ್ನೆ ಎಲ್ಲ ಬಾರಪ್ಪ ಒಂದ್ ಲೋಟ ಮಜ್ಜಿಗೆ ಕುಡಿ ಅನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕು, ಅನ್ನೋದ್ ಋಣ ಇರ್ಬೇಕು. ಮನೇಲಿ ಒಂದ್ ಸ್ಟೆಪ್ ಇದೆ, ಮಾಡ್ತೀರಾ? ಜಡ್ಡಿನಕ, ಪಂಪನಕ. ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ. ಅದು ಒಂದು ರಿಯಾಲಿಟಿ ಶೋಗಳಲ್ಲೇ ಒಂದು ಡಿಫ್ರೆಂಟ್ ರಿಯಾಲಿಟಿ ಶೋ, ವ್ಯಕ್ತಿತ್ವಗಳ ನಡುವೆ ಆಟ ಅದು. ಸೊ ಹೇಗನ್ಸುತ್ತೆ, ನೋಡ್ತೀರಾ ಚಂದ್ರಪ್ರಭಾನ? ಈಗ ನಿಮ್ಮ ಸರ್ಕಲ್ ಅಲ್ಲಿ ಇರುವಂತ ಅದೇ ಚಂದ್ರಪ್ರಭಂದ ಬರ್ತಾ ಇರ್ತವೆ, ಕಳಿಸ್ತಾ ಇರ್ತಾರೆ, ಎಲ್ಲ ನೋಡ್ತೀನಿ. ಅಂದ್ರೆ ನಾನು ಅಲ್ಲಿ ಬೇರೆಯವ್ರು ನೋಡೋದಕ್ಕೂ ಚಂದ್ರಪ್ರಭಾ ಬಂದ್ಬಿಟ್ಟು ಒಂದ್ ಮುಗ್ಧ ಅವನು. ಅದಕ್ಕೆ ವಯಸ್ಸಾಗಿದೆ, ನಾವು ರೇಗಿಸ್ತಾ ಇರ್ತೀವಿ, ವಯಸ್ಸಾಗಿದೆ ಅಷ್ಟೇ. ಅದ್ರೊಳಗಿರೋ ಮಗು ಅದ್ ಇನ್ನೂ ಬೆಳವಣಿಗೆ ಆಗಿಲ್ಲ. ನೀವು ಜೋರಾಗಿ ಬೈದ್ರೆ ಹತ್ತು ಬಿಡ್ತಾರೆ. ಅವನು ಹೆಂಗಂದ್ರೆ ಗುಂಪಲ್ಲಿದ್ದಾಗ ಏನೋ ಗಲಾಟೆ ಆಯ್ತು ಅಂದ್ರೆ ಈ ಗಲಾಟೆಲಿ ನಾನ್ ಯಾಕಿರ್ಬೇಕು ಅನ್ನೋ ಜನ ಅವನು. ಈಗ ಅಲ್ಲಿ ಏನಾಗ್ಬಿಡದೆ, ಈಗ ಮಾಡ್ಲೇಬೇಕು, ಏನು ಮಾಡಂಗಿಲ್ಲ ಅನ್ನೋ ತರ ಕೆಲವು ಟೈಮ್ ಅವನು ರೇಗ್ದಾಗ ನಂಗೆ ಅನ್ಸ್ತಾ ಇರುತ್ತೆ. ಅವನ ಅಲ್ಲ, ಅವನು ಬಹಳ ಒಳ್ಳೆ ಮನುಷ್ಯ, ಪ್ಯೂರ್ ಹಾರ್ಟು, ಎಲ್ರಿಗೂ ಖುಷಿ ಪಡ್ಕೊಂಡು ಕೈಗೆ ಎಲ್ಲ ಒತ್ಕೊಂಡು ಆ ತರ ಇರೋ ಮನುಷ್ಯ, ಗುಡ್ ಹಾರ್ಟ್ ಮನುಷ್ಯ. ಅವ್ನ್ ನನ್ನ ಪ್ರಕಾರ ಇನ್ನೊಂಚೂರು ಓಪನ್ ಆಗಿ ಗೇಮ್ ಎಲ್ಲ ಚಂದ ಆಡ್ತಾರೆ. ನಾವೆಲ್ಲ ಶೋ ಮಾಡಿದಾಗ, ನಾವು ಕ್ರಿಕೆಟ್ ಆಡಕ್ ಹೋದಾಗ ಒಳ್ಳೆ ಬ್ಯಾಟ್ಸ್ಮನ್ ಇದೆಲ್ಲ ಚೆನ್ನಾಗ್ ಮಾಡ್ತಾನೆ. ಮಾತಾಡ್ಬೇಕು, ಅವ್ನಲ್ಲಿ ಒಳ್ಳೆ ಮಾತುಗಾರ ಇದೆ. ನಮ್ ಗೊಬ್ಬರ ಹತ್ರ ನಮ್ಮ ಹತ್ರ ಎಲ್ಲ ಕಾಮಿಡಿ ಕಾಲ್ ಹೇಳ್ಕೊಂಡಿರ್ತಾರೆ. ಅವ್ನು ಇನ್ನೂ ಓಪನ್ ಆಗ್ಬೇಕು. ಅವ್ರಲ್ಲೇ ಅವನು ಮೊನ್ನೆ ಯಾವ್ದೋ ನೋಡ್ತಾ ಇದ್ದೆ, ಗಿಲ್ಲಿ ಇದು ಕಾಮಿಡಿ ಶೋ ಅಲ್ಲ ಅಂತ ಏನೋ ಬೈತಾ ಇದ್ದ. ಸೊ ಕಾಮಿಡಿ ಶೋ ಅಲ್ದೇ ಇರ್ಬೋದಿತ್ತು, ಚಂದ್ರಪ್ರಭನ್ ಕಾಮಿಡಿಯನ್ ಅಂತಾನೆ ತಗೊಂಡಿರ್ತಾರ. ಕಾಮಿಡಿ ಮಾಡೋ ಜನ ನಮ್ಮನ್ನ ಕಾಮಿಡಿಯನ್ ನೋಡ್ತಾ ಇರ್ತಾರೆ. ನಾವ್ ಅಲ್ಲಿ ಇಷ್ಟೇ ಅದು ಬದಲಾಗ್ಬೇಕಾಗಿಲ್ಲ, ಅಲ್ಲಿ ಹೆಂಗಿರ್ಬೇಕು ಅದು ಒಂದು ವೇದಿಕೆನೆ. ಬಿಗ್ ಬಾಸ್ ಅನ್ನೋದು ಒಂದು ವೇದಿಕೆನೆ, ಅಲ್ಲೂ ಎಂಟರ್ಟೈನೇ ಮಾಡ್ಬೇಕು. ನಾವು ನಿಮ್ಮನ್ನ ಯಾವ ಕೆಟಗರಿಯಿಂದ ತಗೊಂಡಲ್ಲಿ ಹಾಕಿದರೆ ನೀವು ಅದೇ ಕೆಲಸ ಮಾಡ್ಬೇಕು. ಅದನ್ನ ಮಾಡಿದ್ರೆ ಅವನು ಇನ್ನೂ ಚೆನ್ನಾಗಿರೋ ಅಂತ ಹಾಸ್ಯ ಕಲಾವಿದ. ಅಂದ್ರೆ ಎಲ್ಲಾ ಸ್ಕಿಟ್ ನೋಡಿ ನಗು ಬರೋದಂದ್ರೆ ಚಂದ್ರಣ್ಣಂದೆ. ಹೌದು, ಟೈಮಿಂಗ್ ಅವನು ಅಷ್ಟು ಒಳ್ಳೆ. ಇದು ಯಾಕೆ ಅವನು ಅಲ್ಲಿ ಸೈಲೆಂಟ್? ಅವ್ರಿಗೆ ಅಲ್ಲೊಂದು ಕಾನ್ಶಿಯಸ್ನೆಸ್ ಬಂದ್ಬಿಟ್ಟು, ನಾನಿಲ್ಲಿ ಕಾಮಿಡಿ ಮಾಡಬಾರ್ದು, ಕಾಮಿಡಿಗೆ ಬಂದಿಲ್ಲ, ಇದು ಬಿಗ್ ಬಾಸ್ ಶೋ, ಇದು ನಾನಿಲ್ಲಿ ಬೇರೆ ತರ ಇರ್ಬೇಕು. ಅಯ್ಯೋ, ನಾನು ಹೇಳೋದು, ನಾನ್ ಸಿನಿಮಾ ಮಾಡಿದ್ರು, ಈಗ ಭರ್ಜರಿ ಬ್ಯಾಚುಲರ್ ಮಾಡಿದ್ರು, ಗಿಚ್ಚಿ ಗಿಲಿ ಮಾಡಿದ್ರು, ನನ್ನನ್ನು ನೋಡಿದ್ರೆ ಇವಾಗ ಕಾಮಿಡಿ ಮಾಡ್ತಾನೆ ಅಂತ ಅಲ್ವಾ? ಕಾಮಿಡಿ ಮಾತಾಡಿದ್ರೆ ಕಾಮಿಡಿ ಇರ್ತದೆ, ಇವ್ನು ಕಾಮಿಡಿಯಾಗಿ ಮಾತಾಡ್ತಾನೆ ಅಂತಾನೆ ನೋಡೋದು. ನಾನು ಅದೇ ಕೆಲಸ ಮಾಡ್ಬೇಕು. ನಾನು ನಿಮ್ಮವ್ರ ಜುಗಲ್ ಬಂದು ಚೆನ್ನಾಗಿ ವರ್ಕ್ ಆಗಿತ್ತು. ಅಯ್ಯೋ, ನಾನು ಅವನು ರಾಜನ್ ಬಾಳ ಮಾಡೋಣ. ಹೌದು, ನಾವನ್ನ ಟಿವಿ ನೋಡ್ಬೇಕಾದ್ರೆ ಶೋಗಳನ್ನ ನಮ್ಮನೇಲಿ ಅಪ್ಪ ಅಂದ್ರೆ ಅವನು ಈ ಹುಡುಗಿರ್ ಜವಸಕ್ ಬಿದ್ದು ಎಲ್ಲ ಮಾರ್ಕೊಂಡಿರ್ತಾನೆ ನನ್ ಮಗ. ಅದನ್ನ ಎಪಿಸೋಡ್ ಮಾಡ್ಬಿಟ್ರು ಮಲ್ಲಿಗೆ ಚಂದ್ರ ಅಂತ. ಬಾಳ ಅದು ನಂದು ಬಾಡಿ ಲ್ಯಾಂಗ್ವೇಜ್, ನಾನು ಬಾಡಿ ಲ್ಯಾಂಗ್ವೇಜ್, ಅವನು ಬಾಡಿ ಲ್ಯಾಂಗ್ವೇಜ್, ಇಬ್ರಿಗೂ ಒಳ್ಳೆ ವರ್ಕೌಟ್ ಆಗೋದ, ಚಮಕ್ಕು ಜರ್ಕು ಬಹಳ ಚೆನ್ನಾಗಿರೋದು. ಅದು ಇಲ್ಲ, ಜುಗಲ್ ಬಂದಿನೇ ಚೆನ್ನಾಗಿತ್ತು. ಅದು ಕಾಮಿಡಿ ನೋಡಕ್ಕೆ ಮಜಾ ಅನ್ಸೋದು. ನಮ್ ಟೀಮೇ ಒಂಥರ ಸರ್. ಚಂದ್ರಪ್ರಭಾ ಅಂತ ಅಷ್ಟೇ ಅಲ್ಲ, ನನ್ನ ಜಗ್ಗ, ನಾನು ಮಂಜು ಪೌಗಡ, ನಾನು ಗೊಬ್ಬರ, ನಾನು ರಾಘು, ಎಲ್ಲರೂ ರಾಕ್ಷಸರೇ ಸರ್. ಸೊ ಚಂದ್ರಪ್ರಭಾ ಬಿಗ್ ಬಾಸ್ ವಿನ್ ಆಗುವಂತ ಕಂಟೆಸ್ಟೆಂಟ್ 100% ಅವ್ನು ವಿನ್ ಆಗೋ ಕಂಟೆಸ್ಟೆಂಟೇ. ಆದ್ರೆ ಅವ್ನು ಇನ್ನೂ ಓಪನ್ ಆಗ್ಬೇಕು. ಅವಣ್ಣ ನೋಡಿದ್ರೆ ನಗು ಬರ್ತದೆ ನಿಮ್ಗೆ. ನಾವೆಲ್ಲ ಕಾಮಿಡಿ ಮಾಡ್ಬೇಕು. ಅವಣ್ಣ ಸುಮ್ಮನೆ ಹಿಂಗ್ ನಿಂತ್ರು ನಗು ಬರುತ್ತೆ. ಅವ್ನಿಗೆ ಅಷ್ಟು ಶಕ್ತಿ ಇದೆ.
ಅವನ 10% ಅಲ್ಲಿ ತೋರಿಸಿದೆ, ಇನ್ನು 90% ತೋರ್ಸಕ್ಕಿದೆ ಚಂದ್ರಣ್ಣ. ಸೊ ನಿಮ್ಮ ಜರ್ನಿ ಬಗ್ಗೆ ಕೊನೆಗೆ ಬಂದು ಇನ್ನು ಮುಗಿಸೋದಾದರೆ, ಈಗ ಒಂದು 9-10 ವರ್ಷ ನಿಮ್ಮ ಜರ್ನಿ, ನೀವು ಅವಾಗಲೇ ಬಹಳಷ್ಟು ವಿಚಾರಗಳು ಮಾತಾಡುವಾಗ ಮಧ್ಯೆ ಬಂತು. ಅಂದರೆ ಜನ ಮಾತಾಡೋ ರೀತಿಗಳ ಬಗ್ಗೆ ತುಂಬ ಮನಸ್ಸಲ್ಲಿ ನಿಮಗೆ ಅದು ಕೂತಿದೆ, ಜನ ಯಾಕೆ ಹೀಗೆ ಮಾತಾಡ್ತಾರೆ ಅಂತ. ಅವಮಾನಗಳು ಸಹಜ, ಅವಮಾನಗಳಾದ್ಮೇಲೆ ಸನ್ಮಾನ ಆಗೋದು ಅಂತ ಎಲ್ಲರೂ ಹೇಳ್ತಾರೆ ಅದನ್ನು. ಈಗ ನಿಮ್ಮನ್ನು ಅವಮಾನಿಸ್ತಿದ್ದವರು ಅಥವಾ ನಿಮ್ಮ ಬಗ್ಗೆ ಟೀಕೆ ಮಾಡ್ತಿದ್ದಂತಹ ಜನರು ಏನು ಹೇಳ್ತಾರೆ? ನಾನು ಅದನ್ನೂ ಕೇಳಿಸ್ಕೊಂಡಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಅಂದರೆ ನಾನು ಅದ್ರ ರಚ್ಚೆಲ್ಲ ಇಟ್ಕೊಳಲ್ಲ ಸರ್. ನೀವು ನಂಗೆ ಬೈದ್ರಿ, ನಾನು ನಿಮ್ಗೆ ವಾಪಸ್ ಬೈದೆ, ದೇವ್ರ ಲೆಕ್ಕದಲ್ಲಿ ಮುಗೀತಿದ್ದು ಅಷ್ಟೇ, ಅಲ್ಲಿಗೆ ಮುಗೀತು. ಅವ್ರವ್ರು ಬೈದಾಡ್ಕೊಂಡ್ರು ಬಿಡು ಅಂತ ದೇವ್ರು ಬಿಟ್ಬಿಡ್ತಾನೆ. ಅಕಸ್ಮಾತ್ ನಾನು ನಿಮ್ಗೆ ಬೈದೆ, ನೀವು ದೇವ್ರ ನೋಡ್ಕೊತಾನೆ ಹೋಗು ಅಂತ ಹೋದ್ರಿ, ಅವಾಗ ದೇವ್ರಿಗೆ ಕೆಲಸ ಕೊಟ್ಟಾಗ. ನಾನು ನಮ್ಮ ಮನೆ ಕಳ್ತನ ಮಾಡಿದವರಿಗೆ ನಾನು ಒಂದು ಮಾತು ಏನು ಹೇಳಿಲ್ಲ, ಸಾಕು ನೀವು ಹೊಲ್ಟಿ ಅಷ್ಟೇ. ಇದೆ ಸರ್, ಎಲ್ಲದಕ್ಕೂ ಒಂದು ಲೆಕ್ಕ ಅಂತ ಇರುತ್ತೆ. ಈ ನೇಚರ್ ಇದು ಯಾವುದು ನಮ್ದಲ್ಲ, ನಾವೆಲ್ಲ ಕಂಡಿಡ್ದೀವಿ ಅಂತ ಸುಮ್ಮನೆ ಕೊಚ್ಕೊಬೇಕು. ಇದೆಲ್ಲ ನೇಚರ್ ಇಂದಾನೆ ಬಂದಿರೋದು. ನಾನಾಗೆ ತಟಸ್ಥ ಒಂದು ಸೃಷ್ಟಿಯಾಗಿದೆ, ಯಾವುದೂ ಇಲ್ಲ. ಈ ಒಳ್ಳೇದಕ್ಕೂ ಈ ಕೆಟ್ಟದಕ್ಕೆ ಎರಡಕ್ಕೂ ಅವನೇ ಮುಕ್ತಿ ಕೊಡ್ತಾನೆ. ಅದೇ ಇದೆಲ್ಲ ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರೋ ನಾವು ಹಂಗೆ ಸರ್. ಕೆಲಸ ಮಾಡೋಣ ಸರ್. ನಾನು ಎಷ್ಟು ಮಾತಾಡಿದ್ರು ಅಷ್ಟೇ, ಇಲ್ಲಿ ನಾನು ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ. ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಬಸವಣ್ಣ, ದೊಡ್ಡವ್ರು ಬಂದು, ದೊಡ್ಡ ಬುದ್ಧ, ಕೈಲಾಸಂ, ದೊಡ್ಡ ಡೈರೆಕ್ಟರ್ಗಳು ಎಲ್ಲ ದೊಡ್ಡ ಸಿನಿಮಾ, ಪುಟ್ಟಣ್ಣ ಕಣಗಾಲ್ ಅವರು, ಉಪೇಂದ್ರ ಸರ್ ಆಗಲಿ, ಅವ್ರ ಸಿನಿಮಾ ಮೂಲಕ ಎಷ್ಟೆಷ್ಟೋ ವಿಚಾರಗಳನ್ನು ಹೇಳಿದ್ದಾರೆ, ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನೇ ನಾವು ತಗೊಂಡಿಲ್ಲ ಸರ್. ಈ ಪುಟ್ಗೋಸಿ ಹುಲಿ ಕಾರ್ತಿಕ್ ಕೇಳಿದ್ರೆ ಯಾರು ತಗೊಳ್ತಾರೆ ಸರ್? ಬಟ್ ಅದಕ್ಕೆ ನಾವು ಕೆಲಸ ಮಾಡೋಣ, ನಮ್ಮ ಕೆಲಸ ಖುಷಿ ಆದವ್ರು ಚಪ್ಪಾಳೆ ತರ್ತಾರೆ, ಆಗದಿದ್ದವ್ರು ತಲೆಗೆ. ನಾವು ಅವರಿಗೋಸ್ಕರನೇ ಇರೋದು ಸರ್. ಇವತ್ತು ನಾನು ಯಾವ ಇಂಟರ್ವ್ಯೂ ಆದ್ರೂ ಹೇಳ್ತೀನಿ, ಇವತ್ತು ನನ್ನ ಮನೇಲಿ ಏನೇ ಆದ್ರೂ ಅದೆಲ್ಲವೂ ನಿಮ್ದೆ. ನಾಳೆ ನಾನು ಬೆಳಗ್ಗೆ ನನ್ನ ತಟ್ಟೆಲಿ ಒಂದು ಅಗಳ ಅನ್ನ ಹಾಕೊಳ್ತೀನಿ ಅಂದ್ರು ಅದು ನಿಮ್ದೆ ಸರ್. ನೀವು ಟಿವಿ ನೋಡಿ ಒಳ್ಳೆ ಕಲಾವಿದ ಕಣಪ್ಪ ಅಂದಿದ್ದಕ್ಕೆ ನಾನು ಊಟ ಮಾಡ್ತಾ ಇರೋದು. ಇವನೇನ್ ಚೆನ್ನಾಗ್ ಮಾಡಲ್ಲ ಬೇಡ ಅಂದಿದ್ರೆ ನಾನು ಇವಾಗ ಊರಲ್ಲಿ ಊಟ ಮಾಡ್ತಾ ಇರೋದು, ಬೇರೆ ಯಾವ್ದೋ ಕೆಲಸ ಮಾಡಿ ಊಟ ಮಾಡೋದು ಅಷ್ಟೇ. ನಾ ಬದುಕ್ತಾ ಇರೋದು ಊಟಕ್ಕೆ ಸರ್. ಊರಲ್ಲಿ ಇದ್ದಿದ್ರು ಗಾರೆ ಕೆಲಸನೋ ಇನ್ನೊಂದು ಯಾವುದೋ ಒಂದು ಒಳ್ಳೆ ಕೆಲಸ ನಂಗೆ ಬರ ಅಂತ, ಗಾರೆ ಕೆಲಸ ಚೆನ್ನಾಗಿ ಗೊತ್ತಾಯ್ತು, ಹೋಟ್ಲು ಕೆಲಸ ಚೆನ್ನಾಗಿ ಬರ್ತಾ ಇತ್ತು, ಅದನ್ನ ಯಾವುದೋ ಮಾಡ್ತಾ ಇದ್ದೆ. ಜನ ಪ್ರೀತಿಯಿಂದ ಇಲ್ಲಪ್ಪ ನೀನು ಇಲ್ಲಿ ಕೆಲಸ ಮಾಡು ಅಂತ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ನಾನು ಊಟಕ್ಕೆ ಇದೇನಾದ್ರು ಫ್ರೀ ಆಗಿದ್ರೆ ಮಾಡ್ತಾ ಇದ್ನ ಸರ್? ನಾನು ಮಾಡ್ತಾ ಇಲ್ಲ, ಇಲ್ಲಿ ದುಡ್ಡು ಕೊಡ್ತಾರೆ ಮಾಡೋದು ಹೊಟ್ಟೆಗಾಗಿ. ಅದಕ್ಕೊಂದೇನೋ ಬೇರೆ ಹೆಸರು ಕೊಡ್ತೀವಿ ನಾವು ಅಲ್ವಾ? ನನಗೆ ಯಾರು ಬೈಯಲ್ಲ ಸರ್. ನನಗೆ ಅಂದ್ರೆ ಅದನ್ನ ನೋಡಿ ಬೇಜಾರಾಗ್ಬಿಟ್ಟಿದೆ. ಯಾಕೆ ಯಾರಿಗೆ ಬೈಬೇಕು? ಇಲ್ಲಿ ಪ್ರಶ್ನೆ ಮಾಡೋದು ಸುಮಾರು ಇದಾವೆ, ಅವು ಯಾವುದು ಅಲ್ಲ. ಆರ್ಟಿಸ್ಟಿಗೆ ಬೈಕೊಂಡು ಏನೋ ಮಾಡ್ತಾರೆ ಬಿಡಿ, ಅವ್ರು ಹೊಟ್ಟೆಪಾಡು ಅದರಿಂದ ನಡೀತಾ ಇರುತ್ತೆ. ಯಾರೋ ಒಬ್ಬ ಲಾಗ್ ಮಾಡ್ತಾನೆ, ಊರು ಸುತ್ತಾನೆ, ಅವನಿಗೆ ಆ ಕೆಲ್ಸದಲ್ಲಿ ಅವ್ನು ಖುಷಿ ಕಂಡಿರ್ತಾನೆ. ಯಾರೋ ಒಬ್ಬ ಏನೋ ಮಾಡ್ತಾ ಇದ್ದಾನಲ್ಲ, ಅವನಿಗೆ ನಾವು ಸಪೋರ್ಟ್ ಮಾಡೋಕೆ ಏನೋ ಮಾಡ್ತಾನ. ಅವನು ಮನೇಲಿ ಕೂತಿಲ್ವಲ್ಲ, ಅಪ್ಪ ಅಮ್ಮಂಗೆ ಮನೇಲಿ ರೂಮಲ್ಲಿ ಹಾಕೊಂಡು ಹೊಡಿತಾ ಇಲ್ವಲ್ಲ, ಹೆಂಡತಿಗೆ ಹೊಡಿತಾ ಇಲ್ವಲ್ಲ. ಇಲ್ಲ, ನಮ್ಮ ಸಮಾಜ ಇರೋದೇ ಹೆಂಗೆ, ಏನಾದರೂ ಏನಾದರೂ ಒಂದು ಮಾಡ್ತಿರ್ತಾರಲ್ಲ ಅವ್ರನ್ನೇ ಟೀಕೆ ಮಾಡೋದು. ಏನೂ ಮಾಡದೇ ಇರೋರು ಯಾರು ಟೀಕೆ ಮಾಡೋದು. ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನೀವೇನೋ ಮಾಡ್ತಿದ್ದೀರಾ, ನಡೆಯೋನೇ ಎಡೋದು ಅಂತ ಆ ಥರ. ಅದು ಅಂದ್ರೆ ಏನೋ ಮಾಡ್ತಿದ್ದಾನೆ ಅಂದ್ರೆ ಅವನ ಬಗ್ಗೆ ಮಾತಾಡೋದು ಅಂತ. ನನಗೆ ಪಾಪ ಬ್ಯಾಡ್ ಕಮೆಂಟ್ ಎಲ್ಲ ಏನು ಹಾಕಲ್ಲ, ಹಾಕಿದ್ರು ಗೊತ್ತು ನನಗೆ ಯಾರು ಹಾಕ್ತಾರೆ ಅಂತ. ಸೊ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಲ್ಲ. ಎಲ್ಲೋ ತುಂಬಾ ರಶ್ ಇದ್ದಲ್ಲಿ ಎಲ್ಲೋ ನಾವು ಹೋಗೋದಿಗೆ ಫೋಟೋ ಸಿಕ್ಕಿರಲ್ಲ, ಆ ಬೇಜಾರಿಗೆ ಹಾಕಿರ್ತಾನೆ. ಅವನೆಲ್ಲೋ ಹಾಯ್ ಮಾಡಿರ್ತಾನೆ, ನನ್ಗೆ ಕೇಳಿಸಿರಲ್ಲ, ನಾನು ಹಾಯ್ ಮಾಡಿರಲ್ಲ. ಅದಕ್ಕೆ ಅವನಿಗೆ ದುರಂಕಾರ ಅನ್ಕೊಂಡಿರ್ತಾನೆ. ಈ ಸ್ಥಳದಲ್ಲಿ, ಈ ಪ್ಲೇಸ್ ಅಲ್ಲಿ, ಈ ಜಾಗದಲ್ಲಿ ಅವ್ನು ನಿಂತ್ಕೊಂಡು ನೋಡಿದ್ರೆ ಅವ್ನು ತಪ್ಪಲ್ಲ ಅಂತ ಅವನಿಗೂ ಗೊತ್ತಿರುತ್ತೆ. ಅವ್ರ ಫ್ರಸ್ಟ್ರೇಷನ್ ಎಲ್ಲವೂ ಅವ್ನು ನನ್ನ ಪ್ರೀತಿಯಿಂದಾನೇ ಮೀಟ್ ಮಾಡಕ್ ಬಂದಿರ್ತಾನೆ, ನಾನು ಸಿಕ್ಕಿರಲ್ಲ ಅನ್ನೋ ಫ್ರಸ್ಟ್ರೇಷನ್ ಇರುತ್ತಾಗಲ್ಲ. ಈಗ ನನ್ನ ಗರ್ಲ್ ಫ್ರೆಂಡ್ ಇರ್ತಾಳೆ ಅಂತ ಇಟ್ಕೊಳ್ಳಿ, ಅವಳನ್ನ ಮೀಟ್ ಮಾಡ್ಬೇಕಂತ ಬೆಳಿಗ್ಗೆಯಿಂದ ಕಾಯ್ತಾ ಇರ್ತೀನಿ. ಅವಳು ಬರ್ತಾಳೆ ಅಂದಿರ್ತಾಳೆ, ಕಟ್ ಮಾಡಿದ್ರೆ ಅವಳು ಬರಲ್ಲ ಅಂದಿರ್ತಾಳೆ, ಬರಲ್ಲ ಅಂತ ಮೆಸೇಜ್ ಹಾಕ್ಬಿಡ್ತಾಳೆ. ಎಲ್ಲ ರೆಡಿ ಮಾಡ್ಕೊಂಡು ಅವ್ಳು ಬರಲ್ಲ ಅಂದ್ರು ಕೂಡ ಒಂದು ಸಿಟ್ಟು ಬಂದಾಗ ನಕ್ಕಾವು ಅಂತ ಬೈತೀವಲ್ಲ, ಅದೇ ತರ ಇವರು ನಾವು ಇವ್ರಿಗೆ ಒಂಥರ ಗರ್ಲ್ ಫ್ರೆಂಡ್ ಇದ್ದಂಗೆ. ಈ ಮನೆ ಗಂಟ ಬಂದು ಸಿಗದೆ ಹೋಗಿದ್ಯಲ್ಲ ನೀನು ಅಂತ, ಅದಕ್ಕೆ ಬೈತಾನೆ ಅಷ್ಟೇ. ತುಂಬಾ ಕೂಲ್ ಅಷ್ಟೇ. ನಾನು ಅದಕ್ಕೆ ಸರ್ ಅದನ್ನೇ ಹೇಳಿದ್ದು. ನಾನು ಅದನ್ನ ತುಂಬಾ ಮನ್ಸಿಗೆ ಹಚ್ಕೊಂಡು ಅದನ್ನ ನೋಡು, ಅದನ್ನ ಓದು, ಅದೆಲ್ಲ ಮಾಡಿದ್ರೆ ಹರ್ಟ್ ಆಗುತ್ತೆ. ಏನ್ ಮಾಡೋಕ್ಕೂ ಆಗಲ್ಲ. ಎಸ್, ನೀವೀಗ ನಟರಾಗಿದ್ದೀರಿ, ಸೊ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಅದೇ ಜನನೇ ಸಿನಿಮಾ ನೋಡೋದು, ಹೌದೌದು, ಅವರಿಂದಲೇ ಎಲ್ಲವೂ ಸಿಕ್ಕಿರೋದು ನೀವು ಹೇಳ್ದಾಗೆ. ಸೊ ಹಂಗಾಗಿ ಕಣ್ಣಿದ್ದು ಕುರುಡನಾಗಿ, ಕಿವಿ ಇದ್ದು ಕಿವುಡನಾಗಿ ಇರುವಂತ, ಬಾಯಿದ್ದು ಮಗನಾಗಿ, ಹಂಗೇನು ಗೊತ್ತಿಲ್ಲದೆ ಇರೋ ಥರ ಇದ್ದು ಬಿಡೋದು ಒಳ್ಳೇದಂತೀರಿ. ಸೊ ಫೈನಲಿ
10 ವರ್ಷಗಳಲ್ಲಿ 100 ಸಿನಿಮಾ ಮಾಡಿ ಇರ್ಲಿ, ಅದು ಸಣ್ಣ ಪಾತ್ರನೋ ದೊಡ್ಡ ಪಾತ್ರನೋ, 100 ಸಿನಿಮಾ ಟಚ್ ಮಾಡಿದೀರ, ದೊಡ್ಡ ವಿಚಾರ ಸಣ್ಣ ವಿಚಾರ ಅಲ್ಲ. ಎಷ್ಟೋ ಜನ ಎಷ್ಟೆಷ್ಟೋ ವರ್ಷಗಳು ತಪಸ್ಸು ಮಾಡಿರ್ತಾರೆ. ನಾನು ಸಿನಿಮಾ ಎಲ್ಲದಕ್ಕೂ ಅಲ್ವಾ? ಇಲ್ಲಿನ ಪ್ರೊಡ್ಯೂಸರ್ಸು, ಆಮೇಲೆ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಮ್ಯಾನೇಜರ್ಗಳು ಎಷ್ಟೋ ಜನ ಸಜೆಸ್ಟ್ ಮಾಡಿರ್ತಾರೆ. ಯಾರ್ಯಾರು ಇಲ್ಲಿವರೆಗೂ ನನ್ನ ಸಜೆಸ್ಟ್ ಮಾಡಿದ್ರೆ ಅಥವಾ ನನ್ನ ನೆನೆಸ್ಕೊಂಡು ಆ ಪಾತ್ರನ ಬರ್ದಿದ್ದೀರಾ, ಅಲ್ವಾ ಈ ಪಾತ್ರ ಇವನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರಾ, ಅವ್ರು ಎಲ್ರಿಗೂ ಸಾಷ್ಟಾಂಗ ನಮಸ್ಕಾರ ಹೇಳ್ಬೇಕು. ಯಾವ್ದಕ್ಕಂದ್ರೆ ಇಷ್ಟು ಖುಷಿಲಿ ನೆಮ್ಮದಿಲಿ ಇದ್ದೀನಿ ಅಂದ್ರೇನೆ ಅದಕ್ಕೆಲ್ಲ ನೀವು ಕೊಟ್ಟ ಆ ಭಿಕ್ಷೆನೇ ಕಾರಣ. ನಾನು ಅದನ್ನೇ ಹೇಳೋದು, ನಾನು ನಿಮ್ಮನೆ ಮಗು, ನಿಮ್ಗೆಲ್ಲ ಅಧಿಕಾರನೂ ಇದೆ. ನಾನು ಅಂದ್ರೆ ಸರ್ ನೀವು ಯಾಕೆ ಹಿಂಗೆ ನಾರ್ಮಲ್ ಆಗಿ ಅಷ್ಟೇ ನಾರ್ಮಲ್ ಈ ತರ ಒಂಥರ ಇರ್ತಿರಲ್ಲ, ಬೇರೆ ಮನುಷ್ಯನ ತರ ಇರ್ತೀರ ನೀವು. ನನಗೆ ಅನ್ಸೋದಷ್ಟೇ, ಇದು ನೀವು ಕೊಟ್ಟಿದ್ದು, ನೀವು ಯಾವತ್ತು ಬೇಕಾದ್ರೂ ಕಿತ್ಕೊಬೋದು. ಅದಕ್ಕೆ ನಾನು ಅದು ತುಂಬಾ ಇದು ಮಾಡಲ್ಲ. ನೀವು ಪಟ್ಟಂತ ಕಿತ್ಕೊಂಡ್ಬಿಟ್ರೆ ನಾನು ಅದನ್ನ ಅರ್ಜಿಸ್ಕೊಳಕ್ ಆಗಲ್ಲ, ಹುಚ್ಚ ಆಗ್ಬಿಡ್ತೀನಿ. ಇದ್ಯಾವ್ದು ನಂದಲ್ಲ, ಇದ್ಯಾವ್ದು ಶಾಶ್ವತನೂ ಅಲ್ಲ. ಆ ಪ್ರಾಕ್ಟಿಕಾಲಿಟಿ ಗೊತ್ತಿದೆ ಅಷ್ಟೇ. ರೆಡಿ ಇದ್ದೀನಿ, ಎನಿ ಟೈಮ್ ರೆಡಿ ಇರ್ತೀನಿ. ಮುಗಿಸಿದ್ರೆ ಮುಗಿಸ್ತೀನಿ, ಇದ್ರೆ ಎಷ್ಟು ದಿನ ಊಟ ಇರುತ್ತೆ ಇಲ್ಲಿ ಊಟ ಮಾಡ್ತೀನಿ, ರೆಡಿ ಇದ್ದೀನಿ. ಋಣ ಇರೋವರು. ಅದಕ್ಕೆ ನಾನು ಸಿಂಪಲ್ ಆಗಿ ತೀರಾ ಜಂಜಾಟಕ್ಕೆ ಎಲ್ಲ ಹೋಗಿ ಮಾತಾಡಲ್ಲ. ಇರ್ಲಿ, ನಾನಿದ್ರೆ ನಾನೊಬ್ಬ ಊರಲ್ಲಿ ಇದ್ದಿದ್ರೆ ಹೆಂಗಿರ್ತಿದ್ದೆ, ನಾರ್ಮಲ್ ಆಗಿ ಹಂಗಿರ್ತೀನಿ. ಒಳ್ಳೆ ಬಟ್ಟೆ ಹಾಕ್ತೀನಿ, ಯಾಕಂದ್ರೆ ನನ್ನ 4 ಜನ ಬಂತಾರೆ, ಮಾತಾಡಿಸ್ತಾರೆ, ಅಷ್ಟೇ. ಅದು ಬಿಟ್ಟರು ನನ್ನ ಒಳಗಡೆ ಆ ಹಳ್ಳಿಯವನ್ ಹಂಗೆ ಇದ್ದಾನೆ, ಹಂಗೆ ಇರ್ತಾನೆ ಕೂಡ. ನನ್ನ ಯಾರು ಚೇಂಜ್ ಮಾಡಕ್ಕೂ ಆಗಲ್ಲ. ಅದೇ ನನಗೆ ಅದಾಗಿರಕ್ಕೆ ಇಷ್ಟ. ತುಂಬಾ ನಂದಲ್ಲ ಇದೆಲ್ಲವೂ, ನನಗೆ ಹೊಡೆದಿರೋ ಲಾಟ್ರಿ. ನಾನು ಹೇಳಿದ್ನಲ್ಲ, ಇದೆಲ್ಲ ಲಾಟ್ರಿ. ಈ ಲಾಟ್ರಿ ಇರೋಷ್ಟು ದಿನನೇ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅನ್ಭವಿಸ್ಕೊಂಡು. ಗೊತ್ತಿಲ್ಲ ಸರ್, ಸಡನ್ ಆಗಿ ನನಗೆ ಅದನ್ನ ಅರಿಸ್ಕೊಳಕ್, ನನಗೆ ಯಾರಾದ್ರೂ ನೆಂಟರು ಬಂದ್ರೇನೆ ಮನೆಯಿಂದ ಹೋದ್ರೆ ಅಳು ಬಂದ್ಬಿಡ್ತದೆ ಸರ್. ಇವಾಗ್ಲೂ ಹಂಗೆ. ಯಾರು ಬಂದ್ ಫ್ರೆಂಡ್ಸು 2 ದಿನ ಮನೇಲಿ ಇದ್ದು 3ನೇ ದಿನ ಹೋದ್ರೆ ನಾನು ಟೆರಸ್ ಮೇಲೆ ಹೋಗಿ ಕೂತ್ಕೊಂತೀನಿ, ನಂಗೆ ದುಃಖ ಆಗುತ್ತೆ. ಅದಕ್ಕೆ ಜಾಸ್ತಿ ಒಬ್ಬನೇ ಇರ್ತೀನಿ. ಸಡನ್ ಆಗಿ ಯಾರು ಬಂದಾಗ ಜಾಸ್ತಿ ಮಾತಾಡಿ ಎಲ್ಲ ಹೊರಟ್ರೆ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಅಂತ. ಅಂಥದ್ರಲ್ಲಿ ಇಷ್ಟು ಒಳ್ಳೆ ಅವಕಾಶ, ಇದೆಲ್ಲ ಹೋಗುತ್ತೆ ಯಾವತ್ತೋ ಏನೋ ಆದ್ರೆ ಅನ್ನೋದು ಯೋಚನೆ ಇದೆ ನನ್ನಲ್ಲಿ. ಅದಕ್ಕೆ ಅಳ್ಳಕ್ ರೆಡಿ ಇರ್ಬೇಕು ನಾವು, ಅದನ್ನ ತಗೊಬೇಕು. ಕಲಾವಿದ ಅಂದ್ರೂ ಕೂಡ ಅಷ್ಟು ಸುಲಭ ಇಲ್ಲ ಸರ್ ಅವ್ನ ಜೀವನ. ಇವತ್ತು ಅಣ್ಣ ಏನ್ ಆಕ್ಟಿಂಗ್ ಮಾಡಿದೆ ಅಣ್ಣ ಅಂದವರು ನಾಳೆ ಏನು ಇಲ್ದಿದ್ದ, ನೋಡ್ದ ಅವಾಗ ಮೆರ್ದೆ ಇವಾಗ ಬಿದ್ದ ಅಂತ ಅನ್ನೋರು ಇದ್ದಾರೆ. ಸೊ ಅದಕ್ಕೆ ಅದನ್ನೆಲ್ಲ ಕೇಳಿಸ್ಕೊಳಕ್ ರೆಡಿ ಇರ್ಬೇಕು, ಅವಾಗ ಕೇಳಿಸ್ಕೊತಾನೆ ಇರ್ಬೇಕು. ಸ್ವಲ್ಪ ಟೈಮ್ ಬೀಳ್ಬೇಕು, ಸ್ವಲ್ಪ ಟೈಮ್ ಹೇಳ್ಬೇಕು, ಎಲ್ಲ ಆಗ್ಬೇಕು ಸರ್. ಇಂಟ್ರೆಸ್ಟಿಂಗ್. ಆಕ್ಚುಲಿ ತುಂಬಾ ಸತ್ಯಗಳು ಅರ್ಥ ಮಾಡ್ಕೊಂಡಿರೋದ್ರಿಂದ ನೀವು ಅದನ್ನ ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಒಳ್ಳೆ ಕಲಾವಿದ ಅನ್ಸ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ಸೊ ಇವನಿಗೆ ಕೊಡೋ ಅವಕಾಶನ ನಂಗೆ ಕೊಟ್ಟಿದ್ರೆ ಅಂತ ಯಾರು ಅನ್ಕೊಂಡ್ಬಿಡುದು. ಯಾಕಂದ್ರೆ ಈ ವೇದಿಕೆ ಸಿಕ್ಕಿರೋ ತುಂಬಾ ಪುಣ್ಯ ಸರ್. ನಾವ್ ಇಲ್ಲಿ ಇಷ್ಟೇ ಜನ ಇದೀವಿ, ಈ ವೇದಿಕೆನ ಬಯಸ್ಕೊಂಡು ಇಷ್ಟು ಜನ ಇದಾರೆ. ಇಷ್ಟು ಜನಕ್ಕೆ ಸಿಕ್ಕಿದ್ದು ತುಂಬಾ ದೊಡ್ಡ ಪುಣ್ಯ. ಅವಳು ಮೊಡ್ಲಲ್ಲಿ ಹಾಕೊಂಡು ಆಡಿಸ್ತಾ ಇದ್ದಾಳೆ, ನಾವಲ್ಲಿ ನೀಟಾಗಿರ್ಬೇಕು. ಆ ವೇದಿಕೆಗೆ ತುಂಬಾ ಜನ ಕಾಯ್ತಾ ಇದ್ದಾರೆ, ತುಂಬಾ ಅಂದ್ರೆ ತುಂಬಾ ಜನ ಹಸ್ಕೊಂಡಿದ್ದಾರೆ. ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನೋರಿದ್ದಾರೆ. ಅವಕಾಶ ಸಿಗದೆ ನಾನು ಕೆಲವೊಂದು ನೋಡ್ತೀನಿ, ಮೆಸೇಜ್ಗಳು ಹಾಕ್ತಾರೆ, ಸಾರ್ ನಂಗೊಂದು ಅವಕಾಶ ಇದ್ರೆ ಹೇಳಿ. ಸತ್ಯ ಹೇಳಬೇಕು ಅಂದ್ರೆ ನಾವೇ ನೆಕ್ಸ್ಟ್ ಯಾವ ಸಿನಿಮಾಕ್ಕೆ ಅವಕಾಶ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತೀವಿ. ಹೌದೌದು, ಎಷ್ಟೋ ಸಲ ಕಲಾವಿದ್ರು ನಾನು ಯಾರು ಕೇಳಿದ್ರೆ, ಲೋ ನೀನು ಕಲಾವಿದ್ರಿಗೆ ಅವಕಾಶ ಕೇಳಬೇಡ, ಯಾಕಂದ್ರೆ ಕಲಾವಿದ್ರೆ ಇನ್ನೊಂದು ಅವಕಾಶಕ್ಕೆ ಕಾಯ್ತಾ ಇರ್ತಾನೆ. ನೀನು ಒಬ್ಬ ಡೈರೆಕ್ಟರ್ ಹತ್ರನೋ, ಪ್ರೊಡ್ಯೂಸರ್ ಹತ್ರನೋ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರಲ್ಲ, ಮ್ಯಾನೇಜರ್ ಇರ್ತಾರೆ, ಇವ್ರ ಹತ್ರ ಮಾತಾಡು, ಅವರು ಇದ್ ಮಾಡ್ತಾರೆ. ನಾನು ಯಾವ್ದಕ್ಕೂ ಕಾಯ್ಕೊಂಡು ಕೂತೀನಿ. ನನಗೆ ಗೊತ್ತಿದ್ರೆ ಹೇಳ್ತೀನಿ, ಖಂಡಿತ ಅಂತೀನಿ. ನಾನು ಕಾಯ್ತಾ ಇರ್ತಾರೆ. ಇವತ್ತೊಂದು ಸಿನಿಮಾ ನಡೀತಾ ಇದೆ, ಹೌದು, ಮತ್ತೆ ಯಾವಾಗ್ಲೂ ಯಾವ ಸಿನಿಮಾನೋ ಯಾರು ನೆನ್ಸ್ಕೋತಾರೋ ಯಾರಿಗೂ ಗೊತ್ತು ಸರ್. ಗೆಲುವು ಬಂದಾಗ ಆಟೋಮೆಟಿಕ್ ಹೊತ್ಕೊಂಡು ಹೋಗುತ್ತೆ ಸರ್. ಸೋಲ್ ಇದೆಯಲ್ಲ, ಅದು ನಮ್ಮನ್ನ ತುಂಬಾ ಇದಕ್ಕೆ ಹಾಕ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಸೋಲ್ ಕಡೆನೇ ಇರ್ತೀನಿ. ಈಗ ಯಾವ್ದೋ ಮ್ಯಾಚಿಗೆ ಹೋಗ್ಬೇಕಾ, ಈ ಮ್ಯಾಚ್ ಸೋಲ್ತೀವಿ ಅಂತ ಹೋಗೋಣ, ಗೆದ್ರೆ ಸರ್ಪ್ರೈಸ್, ಸೋತ್ರೆ ಗೊತ್ತಿತ್ತು ಸೋಲ್ತೀವಿ ಅಂತ ಗೊತ್ತಿತ್ತು, ಮಚ್ಚ ಬಾ ಮಚ್ಚ ಮಜಾ ಅಂತ ಹೋಗಿ ಸೋತ್ಬಿಟ್ಟಾಗ ಮನಸ್ಸಿಗೆ ತುಂಬಾ ನೋವು. ಗೆಲ್ತೀವಿ, ಗೆಲ್ತೀವಿ, ಸೋತ್ಬಿಟ್ರೆ ಇದ್ರಂತ ಹರ್ಟ್ ಯಾವ್ದೂ ಇಲ್ಲ. ನಾನು ಒಳ್ಳೆಯವನು ಅಂತ ನನ್ಗೆ ಯಾರು ಸರ್ ನೀವು ಎಷ್ಟು ಒಳ್ಳೆಯವರು ಅಂತ ದಯವಿಟ್ಟು ಇದೊಂದು ಮಾತ್ರ ಹೇಳ್ಬೇಕು. ನೀನ್ ಒಳ್ಳೆಯವನು ಅಂದ್ರ ಮೇಲೆ ನನ್ನ ಜೀವನ ಪೂರ್ತಿ ನಿನ್ನ ಹತ್ರ ನಾನು ಒಳ್ಳೆಯವನ್ ತರ ನಾಟಕ ಮಾಡ್ಬೇಕಾಗತ್ತೆ. ನೀನ್ ನ್ಯಾಚುರಲ್ ಅಲ್ಲ, ನಂಗೆ ಸರ್ ನೀವು ನ್ಯಾಚುರಲ್. ಕರೆಕ್ಟ್. ನಾನು ಹೌದು, ಬಿಸ್ಲಿಗೆ ತಣ್ಣೀರೇ ಕುಡಿತೀನಿ, ಚಳಿ ಇದ್ದಾಗ ಬಿಸ್ನೀರು ಕುಡಿತೀನಿ. ಹಂಗೆ ನನಗೆ ಖುಷಿ ಇದ್ದಾಗ ನಾನು ನಗುಕೊಂಡು ಮಾತಾಡ್ತೇನೆ, ನಂಗೆ ಬೇಜಾರಿದ್ದಾಗ ನಾ ಯಾರ ಹತ್ರ ಮಾತಾಡಲ್ಲ ಅಷ್ಟೇ. ಆತರ ನಾರ್ಮಲ್ ಸೆಲೆಬ್ರಿಟಿ ಆದ್ರೂ ಕೂಡ ನನಗೇನು ಬೇರೆ ಮೈಂಡ್ ಅಥವಾ ಬೇರೆ ಬ್ರೈನ್ ಫಿಕ್ಸ್ ಮಾಡಲ್ವಲ್ಲ. ಹೌದು.
ಗಂಡಸರಿಗೂ ಅಳು ಬರುತ್ತೆ ಸರ್, ಅಳು ಬಂದಾಗ ನಾನು ಅಳು ಬಂದ್ರೆ ಅತ್ತೆ ಬಿಡ್ತೀನಿ. ಬಹಳಷ್ಟು ಹೌದೌದು, ನಾನು ಅದನ್ನ ಕಂಟ್ರೋಲ್ ಮಾಡ್ಕೊಂತಿದ್ದೆ, ಇವಾಗ ಅನ್ಸುತ್ತೆ ಅದು. ಹೌದು, ಅಳು ಬಂದ್ರೆ ಹತ್ತು ಬಿಡ್ಬೇಕು ಸರ್, ನಗು ಬಂದ್ರೆ ನಕ್ಕು ಬಿಡ್ಬೇಕು. ಯಾವಾಗ ನಾವು ಒಳಗಡೆ ಇರ್ತೀವೋ ಅವಾಗ್ಲೇ ಕುಕ್ಕರ್ ಬ್ಲಾಸ್ಟ್ ಆಗೋದು. ವಿಜಿಲ್ ಕಟ್ಕೊಂಡ್ರೆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಅವಾಗ ಒಂದೊಂದು ವಿಜಿಲ್ ಹೋಯ್ತಾ ಇದ್ರೆ ಫ್ರೀ ಆಗುತ್ತೆ. ಒಳ್ಳೆ ಮಾತುಗಳು, ಆಕ್ಚುಲಿ ತುಂಬಾ ಅನುಭವದ ಮಾತುಗಳು, ತುಂಬಾ ವೇಟೇಜ್ ಇರುವಂತ ಮಾತುಗಳು. ಕೊನೆಯದಾಗಿ ಡೆವಿಲ್ ಸಿನಿಮಾ ಬರ್ತಿದೆ, ವ್ಯೂವರ್ಸ್ಗೆ ಏನ್ ಹೇಳ್ತೀರಿ? ನಿಮ್ಮ ಕನಸು ಒಂದು ಕನಸು ಈಡೇರಿದೆ, ದರ್ಶನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು, ನಿಮ್ಮ ಅಚ್ಚುಮೆಚ್ಚಿನ ನಟ ಅಂತ ಹೇಳಿದ್ರಿ. ಒಬ್ಬ ದೊಡ್ಡ ಸ್ಟಾರು ಈ ಸಿನಿಮಾದಲ್ಲಿ ಇದ್ದಾರೆ. ಅದನ್ನ ಹೊರತುಪಡಿಸಿ ಡೆವಿಲ್ ಸಿನಿಮಾನು ನೀವು ಈ ಕಾರಣಕ್ಕಾಗಿ ನೋಡ್ಬೇಕು, ನಿಮ್ಮ ಅನುಭವ. ಇನ್ನೊಂದು ಪ್ರಕಾಶ್ ಸರ್ ಡೈರೆಕ್ಷನ್ ಅಂದ್ರೆ ಗೊತ್ತಿರುತ್ತೆ. ಹೌದು. ಸೊ ಅವ್ರ ಡೈರೆಕ್ಷನ್ ಸಿನಿಮಾ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂಡ್ ಮಾಸ್ ಕೂಡ ಇರುತ್ತೆ. ನೀವು ಈ ಸಿನಿಮಾನ ಮಾಸ್ ಆಗಿ ನೋಡ್ತೀನಿ ಅಂತೀರಾ, ಮಾಸ್ ಆಗೇ ನೋಡ್ತೀರಾ, ಇಲ್ಲ ಫ್ಯಾಮಿಲಿ ಆಗಿ ನೋಡ್ತೀರಾ? ಪ್ರಕಾಶ್ ಸರ್ ಒಂದು ಟಚ್ ಸರ್. ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ನನಗೆ ಅಂದ್ರೆ, ದರ್ಶನ್ ಸಾರ್ನ ಹಿಂಗೆಲ್ಲ ನೋಡ್ಬೇಕು ಅನ್ಕೊಂಡಿರ್ತೀರಾ, ಹಂಗೆಲ್ಲ ಇರಲ್ಲ, ಎಲ್ಲದನ್ನು ನೋಡ್ತೀರಾ. ಅವ್ರ ಹ್ಯೂಮರು, ದರ್ಶನ್ ಸರ್ಗೆ ಒಂದು ಹ್ಯೂಮರ್ ಇದೆ ಗೊತ್ತಾ ನಿಮ್ಗೆ? ಅವ್ರು ಕಾಮಿಡಿ ಸೆನ್ಸ್ ಬಹಳ ಇದೆ, ಬಹಳ. ಈ ದತ್ತದಲ್ಲಿ, ಆಮೇಲೆ ಇದು ಅನಾಥರಲ್ಲಿ ಎಲ್ಲ ಮಾಡ್ತಾರಲ್ಲ, ಆ ತರ ಹ್ಯೂಮರ್ ಇದೆ. ಅವ್ರ ಟೆರರ್ ಲುಕ್ ಬೇಕಾ? ನವಗ್ರಹ ದರ್ಶನ್ ಸರ್ ನೋಡಿದ್ರಲ್ಲ, ಆದ್ರಕ್ಕಿನ್ನ ಟೆರರ್ ಲುಕ್ ಬೇಕಾ? ದರ್ಶನ್ ಸರ್ನ ಹಿಂಗ್ ನೋಡ್ಬೇಕು ಅಂತ ಯಾರ್ಯಾರಿಗೆ ಆಸೆ, ದರ್ಶನ್ ಸರ್ಗೂ ಒಂದು ಆಸೆ ಇತ್ತು, ನನ್ನನ್ನು ಹಿಂಗ್ ನೋಡ್ಕೊಬೇಕು ಅಂತ. ಅದನ್ನು ಅದ್ರಲ್ಲಿದೆ, ಎಲ್ಲಾ ಶೇಡು ಇದೆ ಸರ್, ಬೇರೆ ತರ ಇದೆ ಸರ್. ಫುಲ್ ಅಂದ್ರೆ ಫುಲ್ ಮೀಲ್ಸ್. ನಿಮ್ಮ ಮಗುವಿಂದ ಹಿಡಿದು ತಾತನವ್ರಿಗೆ ಕರ್ಕೊಂಡ್ಬಂದ್ರು ಎಲ್ರಿಗೂ ಫುಲ್ ಮೀಲ್ಸ್. ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ಬೋದು. ಅದಕ್ಕಿದೆ ಸರ್ ನನಗೆ ಅಂದ್ರೆ ಎಲ್ಲಾರ ಜೊತೆ ಸಿನಿಮಾ, ಅಂದ್ರೆ ಈ ಸಿನಿಮಾ ನೋಡಿದ್ರೆ ದರ್ಶನ್ ಸರ್ ಫ್ಯಾನ್ಸ್ ಜೊತೆ ದರ್ಶನ್ ಸರ್ ಸಿನಿಮಾದಲ್ಲಿ ನಾನಿದ್ದು ನೋಡೋದು ಹೆಂಗಿರುತ್ತೆ ಅಂತ ಇದೊಂದು ಹೊಸ ಅನುಭವ. ಹೌದು ಸರ್, ಈಗಲೇ ಎದೆ ನಡುಗತ್ತದು ನೆನ್ಸ್ಕೊಂಡ್ರೆ. ಈಗ ಡಿಸೆಂಬರ್ 12. ಅಯ್ಯೋ, ಯಾವ ಜನ್ಮದಲ್ಲಿ ಯಾರಿಗೇನು ನಮ್ಮ ತಾಯಿ ತಂದೆ ಅಜ್ಜಿ ಒಳ್ಳೇದು ಮಾಡಿದ್ರೋ ಗೊತ್ತಿಲ್ಲ. ಒಂದು ಚೆನ್ನಾಗಿ ಎಲ್ಲರೂ ಆಶೀರ್ವಾದ ಸಿಗೋ ಜಾಗದಲ್ಲಿ ಇದೀವಲ್ಲ ಸರ್. ಅದೇ ಯಾವುದೇ ಊರಿಗೆ ಹೋದ್ರು, ಈಗ ನಾವೆಲ್ಲ ಬೈಕ್ ರೈಡು ಅದು ಇದೆಲ್ಲ ಹೋಗ್ತಾ ಇರ್ತೀನಲ್ಲ ಸರ್, ನನಗೆ ತುಂಬ ಅಂದರೆ ಸುತ್ತೋದಂದ್ರೆ ತುಂಬ ಆಸೆ. ಎಲ್ಲೇ ಹೋದ್ರು ಆ ಜನ ಮಾತಾಡ್ಸೋದು, ಅವ್ರು ಬರೋದು. ನಾನು ಒಂದ್ಸರಿ ಸೈಕಲ್ ರೈಡ್ ಹೋಗ್ತಾ ಇದ್ದೆ, ಒಬ್ರು 1-2 ಕಿಲೋಮೀಟರ್ ಹಿಂದೆ ಸಿಕ್ಕಿ ಬನ್ನಿ ಮನೆಗೆ ಅಂದ್ರೆ, ಇಲ್ಲ ನಾನು ತುಂಬಾ ದೂರ ಸೈಕಲ್ ಹೊಡಿಬೇಕು ಬ್ರೋ, ಹಿಂಗ್ ಮನೆಗೆ ಹೋಗ್ತಾ ಇದ್ರೆ ಕತೆ ನಾನು 1 ತಿಂಗಳಾಗುತ್ತೆ ಊರ್ ಮುಟ್ಟಕ್ಕೆ. ಸೊ ನಾನು ಹೋಗ್ತೀನಿ, ಯಪ್ಪ ಮನೆಗೆ ಹೋಗಿ ಬಾಳೆಹಣ್ಣು ಜ್ಯೂಸು ಅದು ಇದು ಎಲ್ಲ ಮಾಡಿ ಕವರ್ ಮತ್ತೆ 2 ಕಿಲೋಮೀಟರ್ ಅವ್ರು ಓಡ್ ಬಂದು ಕೊಟ್ಟೋಗಿದ್ದಾರೆ. ಸೊ ಈ ತರ ಎಲ್ಲ ಇರ್ತಾರೆ. ಇದೆಲ್ಲ ಪುಣ್ಯ ಮಾಡಿರ್ಬೇಕು ಸರ್, ಸುಮ್ನೆ ಎಲ್ಲ ಬಾರಪ್ಪ ಒಂದ್ ಲೋಟ ಮಜ್ಜಿಗೆ ಕುಡಿ ಅನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕು, ಅನ್ನೋದ್ ಋಣ ಇರ್ಬೇಕು. ಆ ತರ ಅನ್ನೋದ್ ಋಣ ಕರ್ನಾಟಕದಲ್ಲಿ ಮನೇಲೋ ಒಂದಿಷ್ಟು ಮನೇಲಿ ಮಾಡಿದೀವಿ ಅಂದ್ರೆ, ಅದನ್ನ ಸಂಪಾದನೆ ಮಾಡಿದೀವಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ಅದ್ ಏನ್ ಹೇಳ್ಬೇಕೋ ಗೊತ್ತಿಲ್ಲ, ಕೊನೆ ತನಕ ನನ್ನ ಹೆಸರನ್ನೇ ಉಳಿಸ್ಕೊಂಡು ನನ್ನ ಹತ್ರ ಆಕ್ಟ್ ಮಾಡಿಸಿದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ಲಿ ನಮ್ಮ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ನೀವು ನೋಡ್ಕೊಂಡ್ ರೀತಿ, ಕೊಟ್ಟ ಗೌರವ. ನಾನೊಬ್ಬ ಅಂದ್ರೆ ದರ್ಶನ್ ಸರ್ ಆ ಲೆವೆಲ್ ಕಲಾವಿದ್ರು. ನಮ್ಮನ್ನು ತಗೊಂಡ್ರೆ ನಾವಿನ್ನೂ ಇಲ್ಲಿ ನೆಲದಲ್ಲಿರೋ ಕಲಾವಿದ್ರು. ನಮ್ಮನ್ನು ಟ್ರೀಟ್ ಮಾಡಿರೋ ರೀತಿ ಇದೆಯಲ್ಲ, ನನಗೆ ಒಂದು ದಿನಕ್ಕೂ ಆ ಸೆಟ್ಟಲ್ಲಿ ನಾನು ನೆಲದಲ್ಲಿರೋ ಕಲಾವಿದ ಅಂತ ಅನ್ಸೇ ಇಲ್ಲ. ಒಂದು ಸಿನಿಮಾದೊಳಗೆ ಸಿನಿಮಾ ನೋಡ್ದಂಗಿತ್ತು ಫೀಲ್. ಒಳ್ಳೇದಾಗ್ಲಿ, ಒಂದು ಒಳ್ಳೆ ವೈಬು. ಇಲ್ಲಿಂದ ನಿಮ್ಗೆ ಇನ್ನೂ ಈ ಡೆವಿಲ್ ಮೂಲಕ ಇನ್ನೊಂದು ಎತ್ತರಕ್ಕೆ ಹೋಗ್ಲಿ ನೀವು ಅಂತ ನಾನು ವೈಯಕ್ತಿಕವಾಗಿ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ನಿಮಗೆ ಬಹುಶಃ ಈ ಸಂದರ್ಶನ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಯ ನಾಗರಾಜ್. ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು. ನಾನು ಕ್ಯಾನಡಾಲ್ಲಿ ಕೂತ್ಕೊಂಡು ದಿನಾ ಒಂದು ಕಳಿಸ್ತಾ ಇರ್ತಾರೆ ಇವರು. ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚಪ್ ಮಾಡಿದ್ದು. ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ. ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ subscribe, like and share Daily Madhyama. Thank you.